ಎಲ್ರಿಗೂ ನಮಸ್ಕಾರ. ನಿನ್ನೆ 29 ಏಪ್ರಿಲ್ 26 ಮೀಟಿಂಗ್ ಬರೋಕ್ಕಾಗಲಿಲ್ಲ. ತೋಟದಲ್ಲೇ ಪ್ರೀ ಆಕ್ಯುಪೈಡ್ ಆಗಿದ್ದೆ ಕೆಲಸದಲ್ಲಿ. ಆಮೇಲೆ ಇವತ್ತು ಬೆಳಿಗ್ಗೆ ನಾನು ಕೇಳ್ತಾ ಇದ್ದೊತ್ನಾಗ ಎಲ್ಲರಿಗೂ ನೀರಿನ ಸಮಸ್ಯೆ ಬಗ್ಗೆನೇ ಮಾತು ಬಂತು ಸೆಕೆಂಡ್ ಪಾರ್ಟ್ನಲ್ಲಿ ಸಾರ್ ವೀಡಿಯೋನಲ್ಲಿ. ನನಗೂ ಸಹ ಇದೇ ಪ್ರಾಬ್ಲಮ್ ಇದೆ. ಮೋಸಂಬಿ ಗಿಡದಲ್ಲಿ ಈ ಥರ ಗಿಡ ಎಲ್ಲ ಸ್ವಲ್ಪ ಒಣಗೋಗ್ತಾ ಇದ್ದರೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಬರೀ 2 ಡ್ರಿಪ್ಪರ್ ಹಾಕಿದ್ದೆ. ಮೇನ್ ಲೈನು ಒಂದು ಲೈನ್ನಲ್ಲಿ 2 ಡ್ರಿಪ್ಪರ್ ಇರ್ತಿದ್ವು ಮಾಮೂಲಾಗೆ, ಬರೀ ಏನಿಲ್ಲ. ಈ ಗಿಡಕ್ಕೆ ಯಾವ ಗಿಡ ನನಗೆ ಒಣಗ್ದಂಗೆ ಅನಿಸ್ತಿತ್ತೋ ಆ ಗಿಡಕ್ಕೆ ಮಾತ್ರ ನಾನು ಈ ಇನ್ಲೈನ್ ಲ್ಯಾಟ್ರ್ ತಂದಿದ್ದೀನಿ. ಇನ್ಲೈನ್ ಲ್ಯಾಟ್ರ್ ಅಂದರೆ ಒಳಗೆ 1 ಫೀಟ್ 1 ಫೀಟು 1.5 ಫೀಟಿಗೆ ಒಳಗೆ ಬಕ್ಕಿಗಳಿರ್ತವೆ. ಅಂದರೆ ಟೋಟಲಾಗಿ ಎಲ್ಲ ಕ್ಯಾನೋಪಿ ಎಲ್ಲ ಫಿಕ್ಸ್ ಆಗಂಗೆ ನಾನು ಇದನ್ನು ಹಾಕಿದ್ದೀನಿ ಅನ್ನೋದು. ಸೊ ಮತ್ತು ನಿನ್ನೆಗೆ ಇವತ್ತಿಗೆ ಈ ಗಿಡ ಚೇತರಿಸ್ಕೊಂಡಂಗೆ ಕಾಣಿಸ್ತಾ ಇದೆ. ಸೊ ನೀರಿನ ಅಭಾವ, ನೀರು ಇಲ್ಲದೆ ಇರೋದಕ್ಕೆ ರೂಟ್ ರಾಟ್ ಬರುತ್ತೆ, ಬೇರೆ ಎಲ್ಲ ರೋಗಗಳು ಬರ್ತಾವೆ ನೀರು ಇಲ್ಲದೆ ಇರೋದಕ್ಕೆ ಮೋಸಂಬಿ ಗಿಡದಲ್ಲಿ. ಬಟ್ ಇದೊಂಥರ ಸೊಲ್ಯೂಷನ್ ಅನ್ನಿಸ್ತು. ಇದು 1 ಅವರ್ 1/2 ಅವರ್ ಬಿಟ್ಟರೆ ಕೂಡ, ಈಗ ನೋಡಿ ಇದು ಎಷ್ಟು ತ್ಯಾಮ ಆಗ್ತಾಯಿದೆ ನೋಡಿ. ಇಷ್ಟೇ ನೀರು ಚುಕ್ಕಿ 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 ಬಂದರೆ ಕೂಡ 1/2 ಅವರ್ ಬಿಟ್ಟರೆ ಕೂಡ ನನಗೆ ಈ ಗಿಡ ರಿಕವರ್ ಆಗುತ್ತೆ ಅಂತ ಅನಿಸ್ತದೆ. ಸೊ ಈ ವಿಷಯ ನಾನು ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡಿದೆ.